ಅದೇ ಈಗ ಇವ್ರು ಹೇಳಿದಾಗ ನಾವು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಹುಟ್ಟಿದ ದಿನ, ಅದು ಒಂದು ಶುಭ ದಿನ. ಜೊತೆಗೆ ಇವ್ರದ್ದು ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ತುಂಬ ಶುಭ ಸಮಾಚಾರ. ಹೀಗೆ ಮಳೆ ಬರೋ ಆಗಿದೆ, ಮಳೆನೂ ಬರಲಿ ಅಂತ ಹೇಳಿ ನಮ್ಮ ಜನದಲ್ಲಿ, ನಮ್ಮ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಜೊತೆಗೆ ಈ ನಿಮ್ಮೆಲ್ರಿಗೂ ನನ್ನ ಪ್ರೆಸ್ದು, ನನ್ನ ವೈಯಕ್ತಿಕವಾಗಿ ಪ್ರೆಸ್ಸಿಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳಿದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಇವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ, ವಿರೋಧ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಬೇಕು, ಜೊತೆಗೆ ಜನರದ್ದು ಸಹಕಾರ ಬೇಕು ಅಂತ ಹೇಳಿ ಇಷ್ಟು ಇದರೊಳಗಡೆ ಬಂದು ನಮಗೆ ಶುಭ ಹಾರೈಸಿದ್ದೀರಾ. ನಮ್ಮ ಪರವಾಗಿ ನಿಮ್ಮೆಲ್ರಿಗೂ ಶುಭ ಹಾರೈಸಿ. ಮತ್ತು ಮತ್ತೊಮ್ಮೆ ನಿಮ್ಮೆಲ್ರಿಗೂ, ನಮ್ಮ ಮೈಸೂರು ಜನತೆಗೆ, ನಿಮಗೆ ಎಲ್ರಿಗೂ ನನ್ನ ಕಡೆಯಿಂದ ಈ ಪಕ್ಷದ ಇವ್ರ ಅಭ್ಯರ್ಥಿ ಪಕ್ಷದ ವಿಜಯ. ಎರಡನೇ ಇನ್ನಿಂಗ್ಸ್ ಮುಂದೆ ಸರಿತ್ತು, ನಂತರದಲ್ಲಿ ಎರಡನೇ ಭರ್ಜರಿಗೆ ಓಪನ್ ಆಗ್ತಾ ಇದೆ. ಮೊದಲನೇ ಇನ್ನಿಂಗ್ಸಲ್ಲಿ ನನಗೆ ಇನ್ವಾಲ್ವ್ಮೆಂಟ್ ಇತ್ತು, ಎರಡನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ದೂರ ಇದ್ದೀನಿ, ಯಾಕೆ ತುಂಬ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ. ಆದರೆ ಅವರು ಮುಂದಕ್ಕೆ ಮಾಡ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ, ಏನಾದರೂ ಹೇಳಬೇಕಿದ್ರೆ, ಆ ಥರ ಇದ್ದರೆ ಖಂಡಿತ ನಮಗೇನು ತೋಚಿದೆಯೋ ಅದನ್ನು ಅವ್ರಿಗೆ ಹೇಳೋಕ್ಕೆ ಹಿಂದೆ ಮುಂದೆ ನಾವು ಯೋಚನೆ ಮಾಡಲ್ಲ. ನೂತನ ಸಂಸದರಿಗೆ ಏನು ಸಲಹೆಯನ್ನ ಕೊಡ್ತಾ ಇರ ತಗೊಂತೀನಿ? ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ, ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಮುಂದೇನು ಅದೇ ಹೇಳ್ತೀನಿ, ನಮಗೆ ಮನೆ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ, ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ. ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಜೊತೆಗೆ ಟೀಕೆ ಬರುತ್ತೆ, ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ, ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ. ಎರಡನ್ನೂ ತಗೋಬೇಕು. ನಕಾರಾತ್ಮಕ ಬಂದರೂ ತಗೋಬೇಕು, ಸಕಾರಾತ್ಮಕ ಬಂದರೂ ತಗೋಬೇಕು. ಟೀಕೆ ತುಂಬ ಮುಖ್ಯ. ಟೀಕೆ ಬರದೆ ಹೋದರೆ ನೀವು ಇಂಪ್ರೂವ್ ಆಗಲ್ಲ. ಸೊ ಟೀಕೆ ಬರಲೇಬೇಕು, ಎಲ್ಲ ಕಡೆಯಿಂದನೂ ಟೀಕೆ ಬರಲಿ. ಅವ್ರು ಅದನ್ನು ಎದುರಿಸ್ತಾರೆ, ಎದುರಿಸಿ ಅದನ್ನ ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಅವರು ಭರವಸೆ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ, ಬಟ್ ಅವ್ರ ಆಸೆ ಈಡೇರಿಲ್ಲ. ಮಗನಿಗಾದ್ರೂ ಆ ಥರ ಈಡೇರುತ್ತೆ ಅಂತ ಅನಿಸ್ತಾ ಇದೆ. ಅದು ಅವ್ರ ಸ್ಟ್ರೆಂತ್ ಮೇಲೆ ಸ್ವಾಗತ ಮಾಡ್ತಾರೆ ಅದನ್ನ. ಅದು ಅವರು ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಅದು ಅವರ ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು. ಅಂದರೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ ಅದನ್ನು. ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ. ಇವತ್ತಿಲ್ಲದೆ ನಾಳೆ ಬರುತ್ತೆ. ಹೇಳಿದ್ರು ಯದುವೀರವರು ಸಂಸದರಾದ್ರೆ ಅರಮನೆ ಮತ್ತು ಸರ್ಕಾರದ ನಡುವಿನ ವ್ಯಾಜ್ಯ ಸಾಕಾದ್ರೆ ಮುಗಿದೋದು ಬೇಕಾಗಿಲ್ಲ, ಬೇಕಾಗಿಲ್ಲ. ಅದು ಓವರಾಲ್ ಆಗಿ ಅಲ್ಲ, ಸರ್ಕಾರದ ಇಲ್ಲ, ನಾನು ಹೇಳ್ತೀನಿ ಬಿಡಿ. ಸರ್ಕಾರದ ವ್ಯಾಜ್ಯಕ್ಕೂ ಸಂಸದರ ಎಲೆಕ್ಷನ್ಗೂ ಯಾವ ಸಂಬಂಧ ಇವತ್ತಿನ ದಿನ ನಾವು ಕಲ್ಪಿಸ್ತಾ ಇಲ್ಲ. ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನ ನಡ್ಕೊಂಡು ಹೋಗುತ್ತೆ. ಅದನ್ನ ನಾವು ಎದುರಿಸ್ಕೊಳ್ಳೋದು ನಮ್ಮ ಇದರೊಳಗಿದೆ. ಅದನ್ನ ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನ ನಾವು ಎದುರಿಸ್ಕೊಂಡು ಹೋಗ್ತೀವಿ. ಸರ್ಕಾರ ಮಾಡಿದ್ದು ಹಾಗೆ ನೋಡಕ್ ಹೋದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನು ಹೇಳಕ್ಕಾಗಲ್ಲ. ಅದರಿಂದ ಅವ್ರೇನ್ ಬೇಕೋ ಅವ್ರು ಮಾಡ್ಕೋತಾರೆ. ನಾವು ಅದನ್ನ ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಂಡ್ಕೋಬೇಕು ನಾವು ಕಂಡ್ಕೋತೀವಿ. ಅದಕ್ಕೆ ಮೈಸೂರು ಬಿಡ್ತಾ ಇಲ್ವಲ್ಲ ನಿಮ್ ಇವರು ಏನು ನಮ್ಮ ಚಾಮುಂಡಿ ಬೆಟ್ಟಕ್ಕಾಗ್ಬೋದು, ತಾವರೆಕಟ್ಟೆಗೆ ಆಗ್ಬೋದು, ಕುಡಿಯೋ ನೀರಿನ ಸರಬರಾಜು ಪೈಪ್ ಲೈನ್ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮನೆ ಅದು ತಕರಾರು ಇದೆ ಅಂತ ತಪ್ಪು ಗ್ರಹಿಕೆ ಇದೆ. ಅದು ತಪ್ಪು ಗ್ರಹಿಕೆ ಇಲ್ಲ, ಅದು ಮಿಸ್ಲೀಡ್ ಮಾಡಿರ್ಬೋದು. ಹಿಂದೆ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಮತ್ತೆ ಕೊಡಬೇಕು ಅಂತಂದ್ರೆ ಅವರು ಸರಿಯಾದ ಇದರೊಳಗೆ ಬಂದರೆ ಯೋಚನೆ ಮಾಡ್ಬೋದು. ಅವರು ನಿಮ್ಮದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮ್ಮ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾವು ಅದಕ್ಕೆ ಏನು ಜವಾಬ್ ಕೊಟ್ಟಿಲ್ಲ. ಕರೆದು ಮಾತಾಡಿ ಆಮೇಲೆ ಲೀಗಲ್ ಆಗಿ ಏನ್ ಮಾಡ್ಬೋದು, ಏನ್ ಬೇಕು ನೋಡೋಣ. ಅದು ನಾವು ಕೊಡಲ್ಲ ಅಂತಾನು ಹೇಳಿಲ್ಲ, ಕೊಡ್ತೀವಿ ಅಂತಾನು ಹೇಳಿಲ್ಲ. ನಮ್ಮ ಕೈಲವ್ರ ಅನುಮತಿ ತೆಗೆಸ್ಕೊಳ್ಳೋದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.